ಇನ್ನು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಕ್ಕಾಗಿ ಶಂಕರಾಚಾರ್ಯ ಸ್ವಾಮೀಜಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸೊ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾರಣಾಸಿಯಲ್ಲಿ ಈಗಾಗಲೇ ಪೊಲೀಸ್ನವರು ವಿಚಾರಣೆ ನಡೆಸ್ತಾ ಇದ್ದಾರೆ, ಸಾಕ್ಷ್ಯಗಳನ್ನ ಕೂಡ ಕಲೆ ಹಾಕಿದ್ದಾರೆ. ಇದರ ಮಧ್ಯೆ ತಮ್ಮ ಆಶ್ರಮದಲ್ಲಿ ಶಂಕರಾಚಾರ್ಯರು ವಕೀಲರೊಂದಿಗೆ ಸಭೆ ಮಾಡಿದ್ದಾರೆ. ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇನ್ನು ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಶ್ರೀಗಳು. ನಾನು ಎಲ್ಲೂ ಓಡಿ ಹೋಗ್ತಾ ಇಲ್ಲ, ಪೊಲೀಸರ ತನಿಖೆಯನ್ನ ಎದುರಿಸ್ತೇನೆ. ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತಿರುವ ವಿದ್ಯಾರ್ಥಿಗಳು ನನ್ನ ಗುರುಕುಲದವರಲ್ಲ. ಸಾರ್ವಜನಿಕರು ಉತ್ತರ ಪ್ರದೇಶ ಪೊಲೀಸರನ್ನ ನಂಬೋದಿಲ್ಲ. ಬಿಜೆಪಿ ಅಧಿಕಾರದಲ್ಲಿಲ್ಲದ ರಾಜ್ಯದ ಪೊಲೀಸರೇ ತನಿಖೆ ನಡೆಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಇದರ ಮಧ್ಯೆ ಶ್ರೀಗಳ ವಿರುದ್ಧ ಇರುವ ಆರೋಪ ಕೇಳಿ ಭಕ್ತಿಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ಈ ವೇಳೆ ಶಂಕರಾಚಾರ್ಯರು ಅವರನ್ನ ಸಮಾಧಾನ ಪಡಿಸಿ ನಿಮ್ಮ ಗುರುಗಳು ಭ್ರಷ್ಟರು ಅಂತ ಸಾಬೀತಾದಾಗ ಮಾತ್ರ ಅಳು ಅಂತ ಹೇಳಿದ್ದಾರೆ. राजनीति धर्म से नियंत्रित होना चाहिए. जब राजनीति अनियंत्रित हो जाती है तब ऐसी घटनाएं होती हैं. इसलिए नीति शब्द का जो अर्थ है उसका धर्म है. जिस राज्य को नीति पूर्वक संचालित किया जाता है उसे राजनीति कहते हैं. टकराव के हालत ಮೇಡಮ್, ಇಷ್ಟು ದೊಡ್ಡ ಆರೋಪ ಸ್ವಾಮೀಜಿಗಳ ಮೇಲೆ. ಈಗ ಶಂಕರಾಚಾರ್ಯರು ಯಾರಿದ್ದಾರೆ ಅವ್ರಿಗೂ ಮತ್ತು ಯೋಗಿ ಆದಿತ್ಯನಾಥ್ ಅವ್ರಿಗೆ ಆಗ್ ಬರಲ್ಲ. ಇದು ಮೊದಲಿಂದ ಜಟಾಪಟಿ ನಡೀತಾ ಇದೆ. ಅದು ಇವತ್ತು ಈ ಒಂದು ರೂಪ ಪಡೆದಿದೆ. ಬಟ್ ನಿಜಕ್ಕೂ ಈ ಒಂದು ಬಾಲಕರ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಅನ್ನೋದು ಇವ್ರ ಮೇಲೆ ಇರುವಂತ ಆರೋಪ. ಇಬ್ಬರು ಬಾಲಕರ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಅನ್ನೋದು ಇವ್ರ ಮೇಲೆ ಇರುವಂತಹ ಆರೋಪ. ಬಟ್ ಯಾರು ಇವರು ಶಂಕರಾಚಾರ್ಯರು ಅಂದ್ರೆ ನಿಮ್ ನೆನಪು ಮಾಡ್ತೀನಿ, ಈ ಮಾಘ ಮೇಳದಲ್ಲಿ ಸಾಧು ಸಂತರ ಮೇಲೆ ಹೊಡೆದಾಟ ನಡೀತಲ್ಲ, ಆ ಸಂದರ್ಭದಲ್ಲಿ ಇದೇ ಶಂಕರಾಚಾರ್ಯರು ಯೋಗಿ ಆದಿತ್ಯನಾಥ್ ಅವ್ರನ್ನ ಪ್ರಶ್ನೆ ಮಾಡಿದ್ರು. ಇನ್ನು ಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಭಕ್ತರು ಸಾವನ್ನಪ್ಪಿದ್ರಲ್ಲ, ಆವಾಗ ಉತ್ತರ ಪ್ರದೇಶದ ಸರ್ಕಾರದ ವಿರುದ್ಧ ಮಾತಾಡಿದ್ದು ಇವರೇ ಶಂಕರಾಚಾರ್ಯರು. ಆವಾಗಿಂದಲೂ ಕೂಡ ಯೋಗಿ ಆದಿತ್ಯನಾಥ್ ಅವರನ್ನ ಬೆಂಬಲಿಸುವ ಮತ್ತು ಯಾರು ನಿಜವಾದ ಶಂಕರಾಚಾರ್ಯರ ಸಂತತಿ ಅನ್ನುವಂತ ವಿಚಾರದಲ್ಲಿ ಜಟಾಪಟಿ ಇದೆ ಬಹಳಷ್ಟು ಗುಂಪುಗಳ ನಡುವೆ. ಆ ಜಟಾಪಟಿಯಲ್ಲಿ ಈಗ ಇವರ ವಿರುದ್ಧ ಕಂಪ್ಲೇನೆಂಟ್ ಅಥವಾ ದೂರುದಾರ ಯಾರು ಅಂತಂದ್ರೆ ಅವ್ರ ಹೆಸರು ಅಶುತೋಷ್ ಬ್ರಹ್ಮಚಾರಿ ಅಂತ. ಸೊ ಯಾರು ಈ ಅಶುತೋಷ್ ಬ್ರಹ್ಮಚಾರಿ, ಆತನ ವಿರುದ್ಧವೂ ಕೂಡ ಕ್ರಿಮಿನಲ್ ಅಪರಾಧಗಳ ದೊಡ್ಡ ಪಟ್ಟಿ ಇದೆ. ಯಾರು ಇವತ್ತು ಈ ಶಂಕರಾಚಾರ್ಯರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರಲ್ಲ, ಅಶುತೋಷ್ ಬ್ರಹ್ಮಚಾರಿ ಅಂತ, ಅವರ ವಿರುದ್ಧನೂ ಕೂಡ ಬಹಳಷ್ಟು ಕೇಸ್ಗಳಿವೆ ಮತ್ತು ಅವರ ವಿರುದ್ಧ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕೇಸ್ಗಳ ಹಿಸ್ಟ್ರಿ ಶೀಟ್ ಕೂಡ ಓಡಾಡ್ತಾ ಇದೆ. ಸೊ ಈ ಆಶುತೋಷ್ ಬ್ರಹ್ಮಚಾರಿ ಶಂಕರಾಚಾರ್ಯರ ಮೇಲೆ ರಾಜಕೀಯ ಪ್ರೇರಿತವಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಟೈಮ್ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಶಂಕರಾಚಾರ್ಯರ ವಿರುದ್ಧ ಬಾಲಕರ ಮೇಲೆ ಲೈಂಗಿಕ ಶೋಷಣೆ ಮಾಡಿದ್ದಾರೆ ಅಂತ ದೂರ್ ಕೊಡಕ್ ಹೋದಾಗ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರೇ ತಗೊಳಲ್ಲ. ಆಮೇಲೆ ಮತ್ತೆ ಅವರು ಡಿಸಿಪಿ ಹತ್ರ ಹೋಗ್ತಾರೆ, ಅದಾದ್ಮೇಲೆ ಕಮಿಷನರ್ ಹತ್ರ ಹೋಗ್ತಾರೆ, ಯಾರು ತಗೊಳ್ಳೋದೇ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮ್ಗೆ PCOD ಪ್ರಾಬ್ಲಮ್ ಇರ್ಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರ್ಲಿ, 100% ನೀವು ಸಣ್ಣ ಆಗ್ಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಕೊನೆಗೆ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಇವ್ರ ವಿರುದ್ಧ FIR ಹಾಕಿ ಅಂತ ಮನವಿ ಮಾಡ್ಕೊಂಡ್ಮೇಲೆ ಕೋರ್ಟ್ ಹೇಳುತ್ತೆ ಎಸ್ ಅವ್ರ ವಿರುದ್ಧ FIR ದಾಖಲು ಮಾಡಿ ಅಂತ. FIR ದಾಖಲು ಮಾಡಿ ಈಗ ಪೊಲೀಸರು ಅವರ ವಿರುದ್ಧ ಸಾಕ್ಷ್ಯವನ್ನ ಕಲೆ ಹಾಕ್ತಾ ಇದ್ದಾರೆ ಅಥವಾ ಬಾಲಕರನ್ನ ಮಾತಾಡಿಸ್ತಾ ಇದ್ದಾರೆ ವೆದರ್ ಇದು ಸತ್ಯನ ಸುಳ್ಳ ಅಂತ. ಸೊ ಈ ಶಂಕರಾಚಾರ್ಯರ ಕಾಲಿಗೆ ಯೋಗಿ ಆದಿತ್ಯನಾಥ್ ಅವರ ಬಿಗ್ ಬಾಸ್ ಯಾರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕಾಲ್ ಮುಗ್ದಿದ್ದಾರೆ. ಇವನ್ ಯೋಗಿ ಆದಿತ್ಯನಾಥ್ ಅವರ ಸಚಿವ ಸಂಪುಟ DCM ಗಳು ಇಬ್ರು ಯಾರಿದ್ದಾರೆ ಅವರು ಕೂಡ ಇವರು ಸಾಕ್ಷಾತ್ ದೇವರು ಅಂತ ಹಾಡಿ ಹೊಗಳಿದ್ದಾರೆ. ಇಲ್ಲಿ ಎರಡು ಗುಂಪುಗಳಾಗ್ಬಿಟ್ಟಿದಾವೆ. ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳು, ಮತ್ತೊಂದು ಕಡೆ ಶಂಕರಾಚಾರ್ಯರು. ಸೊ ಎರಡು ಗುಂಪುಗಳಾಗಿವೆ. ಬಹಳ ಜನ ಹೇಳೋದು ಶಂಕರಾಚಾರ್ಯರಿಗೆ ಮೋದಿ ಅವರ ಒಂದು ಕೃಪಾ ಕಟಾಕ್ಷ ಇದೆ ಅಂತನೋ, ಇದೇನೋ ಇದು ಬಹಳಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಇವೆಲ್ಲದರ ಮಧ್ಯೆ ಆ 18ನೇ ತಾರೀಕು ಜಾನ್ವರಿಯಲ್ಲಿ ಈ ಶಂಕರಾಚಾರ್ಯರು ಫುಟ್ಪಾತ್ ಮೇಲೆ ಕುತ್ಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ರು. ಆವತ್ತೇ ಈ ಶೋಷಣೆ ನಡೆದಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಸೊ ಬೀದಿಯಲ್ಲಿ ಪ್ರತಿಭಟನೆ ಮಾಡುವಂತ ವ್ಯಕ್ತಿ ಇದ್ದಕ್ಕಿದ್ದಂತೆ ಹೋಗಿ ಇಬ್ರು ಬಾಲಕರ ಇದು ಲೈಂಗಿಕ ಶೋಷಣೆ ಹೆಂಗ್ ಮಾಡಿದ್ರು ಅನ್ನೋದು ಚರ್ಚೆ ಇದೆ. ಬಹಳಷ್ಟು ವಿಚಾರಗಳಿವೆ. ಬಟ್ ಡೆಫಿನೆಟ್ಲಿ ಈ ಏನು
ಆರೋಪ ಏನಿದೆ ಇದು ನಿಜಕ್ಕೂ ಕೂಡ ಇದು ಫ್ಯಾಬ್ರಿಕೇಟೆಡ್ ಸುಳ್ಳ ಸಂದಿಗ್ಧತೆನಾ ಅಥವಾ ನಿಜವಾಗ್ಲೂ ಅವ್ರು ಮಾಡಿದ್ದಾರಾ ತನಿಖೆಯಿಂದ ಹೊರಗಡೆ ಬರ್ಬೇಕಷ್ಟೇ. ಎಸ್ ಇಂತಹ ದೌರ್ಜನ್ಯಗಳು ನಡಿಬಾರ್ದು. ಇವ್ರು ಮಾಡಿದ್ದಾರೆ ಅನ್ನೋದಾದ್ರೆ ಇವ್ರಿಗೂ ಶಿಕ್ಷೆ ಆಗ್ಬೇಕು, ಇಲ್ಲ ಅನ್ನೋದಾದ್ರೆ ತನಿಖೆಯ ಮೂಲಕ ಅದು ಬಗೆಹರಿಬೇಕು. ಬಟ್ ಒಂದು ಸರ್ಕಾರವನ್ನ ಟೀಕಿಸಿದ್ದಕ್ಕೆ, ಒಬ್ಬ ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸಿದ್ದಕ್ಕೆ, ಒಬ್ಬ ಧಾರ್ಮಿಕ ಗುರುಗಳ ಮೇಲೆ ಕೇಸ್ ಮಾಡಲಾಗಿದೆ ಅನ್ನೋ ಅಭಿಪ್ರಾಯನೂ ಉತ್ತರ ಪ್ರದೇಶದಲ್ಲಿದೆ. ಅದು ಎಷ್ಟರ ಮಟ್ಟಿಗೆ ಸರಿನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ. ತನಿಖೆ ಮೂಲಕ ಹೊರಗಡೆ ಬರ್ಬೇಕು.